ಎಲ್ಲ ಅಂತ ಹೇಳ್ತಾರೆ ಬೆಳಗಿನ ಶುಭೋದಯ. ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲ ಏನು ಮಾಡ್ತೀನಿ ಎಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಹೂ ತಗೊಂಡು ಓಡಬೇಕಿಲ್ಲಂಗ. ಹೂ ತಗೊಂಡು ಸೀದಾ ನಮ್ಮ ಹೋಟೆಲ್ ಕಡೆ ಹೋಗ್ಬೇಕೀಗ. ತಗೊಬಂದೆ. ಇವಾಗ ಪೂಜೆ ಎಲ್ಲ ಮಾಡೋಕ್ಕಿದೆ. ಪೂಜೆ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ. ಕೆಲಸದ ಮೇಲೆ ಕುಣಿಗಲ್ಗೆ ಹೋಗೋದಿದೆ, ಹಾಗಾಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ತೀನಿ. ನೋಡೋಣ ಟೈಮ್ ಇದ್ದಾಗ. ಹೀಗೆ ನೋಡ್ತಾ ಇರಿ. ಫೈನಲಿ ಕುಣಿಗಲ್ಲಿ ಬಂದೆ. ಅಲ್ಲಿ ಕುಣಿಗಲ್ಲಿಂದ ನಮ್ಮ ಮಂಡ್ಯಕ್ಕೆ ಸ್ವಲ್ಪ ಮೆಟೀರಿಯಲ್ ಅದೈತೆ ಹೋಟೆಲ್ದು, ತಗೊಂಡು ರಿಟರ್ನ್ ಹೋಗ್ಬೇಕು. ಇವಾಗ ಪಾರ್ಕ್ ಮಾಡಿ ನಮ್ಮ ಹೋಟೆಲ್ ಮೇಲ್ಗಡೆ ಹೋಗ್ಬೇಕೀಗ. ಪಾರ್ಕಿಂಗ್ ಅಪೋಸಿಟ್ ಆಗಿದೆ ಹೋಟೆಲ್ದು, ಪಾರ್ಕಿಂಗೇ ಸಿಗ್ತಾ ಇರಲಿಲ್ಲ. ಸೊ ಅಲ್ಲೇ ಅಪೋಸಿಟ್ ಆಗಿಬಿಟ್ಟಿದ್ದೀನಿ. ಇವಾಗ ಮೇಲ್ಗಡೆ ಹೋಗಿ ಮೆಟೀರಿಯಲ್ ತಗೊಂಡು ವಾಪಸ್ ರಿಟರ್ನ್ ಹೋಗ್ಬೇಕು. ಇವಾಗ ಅಲ್ಲಿ ಕುಣಿಗಲಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ರಿಟರ್ನ್ ಬಂದುಬಿಟ್ಟೆ ನಾನು. ಸ್ವಲ್ಪ ಕೆಲಸ ಇತ್ತು ಹಾಗಾಗಿ. ಸೊ ಕಂಟಿನ್ಯೂ ಮಾಡಿ, ಓಕೆ, ನೋಡ್ತಾ ಇರಿ. ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಮಸಾಲೆ ಎಲ್ಲ ಹುರ್ಕೋಬೇಕು. ಏನು ಅಡುಗೆ ಅಂತ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟ್ ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮ್ ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನೀರಿದೆ ಬಾಣಲೆಯಲ್ಲಿ. ಅದು ಡ್ರೈ ಆದರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು. ಇಂಗ್ರೀಡಿಯೆಂಟ್ಸ್ ಏನಂದರೆ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಧನಿಯಾ ಕಾಳು, ಆಮೇಲೆ ಕಾಳುಮೆಣಸು, ಮೆಂತೆ, ಆಮೇಲೆ ಪಲಾವ್ ಸೊಪ್ಪು ಎಲೆ, ಆಮೇಲೆ ಚಕ್ಕೆ, ಆಮೇಲೆ ಏಲಕ್ಕಿ ಮತ್ತು ಲವಂಗ ಹಾಕಿದ್ದೀನಿ. ಸ್ವಲ್ಪ ಬಡೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಕುಂದಾಪುರ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಇದ್ರ ಪೌಡ್ರ್ ರೆಡಿ ಮಾಡಬೇಕು. 100 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನ ಹುರ್ಕೋಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ. ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಣ. ಇದಿಷ್ಟು ಹಾಕ್ತಾಯಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಜಾಸ್ತಿ ಬೆಂಕಿಯಲ್ಲಿ ಹುರ್ಕೊಂಡ್ರೆ ಸುಟ್ಟೋಗ್ಬಿಡುತ್ತೆ. ಇದು ರೋಸ್ಟ್ ಆದಮೇಲೆ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊತಿದ್ದೀನಿ. ಇದು ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಚಿಕನ್ ಎಲ್ಲ ತೊಳೆದಿಟ್ಟಿದ್ದೀವಿ. ಆಮೇಲೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ವೆಜಿಟೇಬಲ್ ಈರುಳ್ಳಿ, ಟೊಮೆಟೊ, ಆಮೇಲೆ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ಆಮೇಲೆ ಬೆಳ್ಳುಳ್ಳಿನ ಕಟ್ ಮಾಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಆಮೇಲೆ ಕಾಯಿನ ಇದನ್ನು ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊತೀನಿ. ನಮ್ಮ ಹತ್ರ ಕಾಯಿ ತುರಿಯೋ ಮಣೆ ಇಲ್ಲ, ಹಾಗಾಗಿ ಪೌಡ್ರ್ ಮಾಡ್ಕೊತೀನಿ. ಅದು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಪೌಡ್ರ್ ಟೈಮಲ್ಲಿ ಸ್ವಲ್ಪ ಹಳದಿ ಹಾಕ್ಕೊತೀನಿ, ಅರಿಶಿನ ಪುಡಿ ಇದೆ. ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಳದಿ ಪೌಡ್ರ್ ಹಾಕಿದ್ದೀನಿ. ಇವಾಗ ಬಾಣಲಿ ಇಡೋಣ. ಇದೆ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಯೂಸ್ ಮಾಡೋದು ಚಿಕನ್ಗೆಲ್ಲ ಕೊಬ್ಬರಿ ಎಣ್ಣೆನೇ ಹಾಕೋದು. ನೀವು ಬೇಕಾದರೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ರೋಸ್ಟ್ ಆಗ್ತಾಯಿದೆ, ಪಟ ಉಡ್ತಾ ಇದೆಯಲ್ಲ, ಆವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕಿದ ನಂತರ ಚೆನ್ನಾಗಿ ಹಚ್ಚಿರೋದು ಶುಂಠಿ ಆಗಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಹಸಿಮೆಣಸು, ಕರಿಬೇವು,
ಟೊಮೆಟೊ ಮಾತ್ರ ಲಾಸ್ಟಲ್ಲಿ ಹಾಕೋದು ನಾನು. ಕರಿಬೇವೆಲ್ಲ ಹಾಕಿದ್ದೀನಿ. ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಚಿಕನ್ ಸುಕ್ಕ ಪೌಡ್ರ್ ರೆಡಿಯಾಗಿದೆ. ಇಲ್ಲಿ ಈರುಳ್ಳಿನೂ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ನಾನು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂತಂದರೆ ಚಿಕನ್ ಹಾಕ್ಬಿಡ್ತೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ತೊಳೆದಿರೋ ಚಿಕನ್ ನಾನು 3 ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಳದಿ ಹಾಕ್ತೀನಿ. ಹಳದಿ ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕ ಮಿಕ್ಸ್ ಮಾಡೋಣ. ರೆಡಿ ಇದೆ. ಇದನ್ನು ಸ್ವಲ್ಪ ನೀವು ಬಾಣಲೆಯಲ್ಲಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ನೀವು ಬಾಡಿಸ್ಕೊಳ್ಳಿ, ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ, ಹಾಗಾಗಿ ಹಾಗೆ ಹಾಕ್ತಿದ್ದೀನಿ. ಹಾಗೆ ಹಾಕಿದರೆ ಏನು ತೊಂದರೆ ಇಲ್ಲ. ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಹುಡಿ ಮಾಡಿರೋ ಚಿಕನ್ ಕುಂದಾಪುರ ಚಿಕನ್ ಸುಕ್ಕ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಹಾಕಿದ್ಮೇಲೆ ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಕಾಯಿ ತುರಿ ಹಾಕ್ತೀರಿ. ಈಗ ಕುದೀತಿದೆ ಚೆನ್ನಾಗಿ. ಅದು ಹಾಕಿದ್ಮೇಲೆ ಸ್ವಲ್ಪ ಬೇಯಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಣ್ಣದೊಂದು ಕಾಯಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿದ್ಮೇಲೆ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಇದೊಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಬೇಕು. ಆವಾಗ ಟೊಮೆಟೊ ಕರ್ಗೋಗುತ್ತೆ. ಅದ ನಂತರ ಧನಿಯಾ ಹಾಕಿದರೆ ಮುಗೀತು, ಸುಕ್ಕ ರೆಡಿ. ಕುಂದಾಪುರ ಚಿಕನ್ ಸುಕ್ಕ. ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಷ್ಟೇ ಸರ್, ಇಷ್ಟೇ ಗೈಸ್. ಇವಾಗ ಇದನ್ನು ಮುಚ್ಚಿಬಿಟ್ಟು ಆಮೇಲೆ ಊಟ ಮಾಡೋಣ. ಇದ್ರ ಜೊತೆ ನಿಮಗೆ ನೀರು ದೋಸೆ, ಇಡ್ಲಿ, ಆಮೇಲೆ ಪರೋಟ ಇದೆಲ್ಲ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಬೇಯಿಸಿ ಆಯಿತು. ಕುಂದಾಪುರ ಚಿಕನ್ ಸುಕ್ಕ ರೆಡಿ. ಅಲ್ಲಿ ನಮ್ಮ ಕರಿಯ ಇದ್ದಾನೆ. ಕರಿಯ ಬಂದ. ಕರಿಯ ಅಂದ್ರೆ ಸಾಕು, ಇಲ್ಲಿ ಓಡಿ ಬರ್ತಾನೆ. ಅವನಿಗೆ ಗಾಡಿ ಬೀಗ ಬೇಕಂತ. ಬೀಗ ಬೇಕಾ? ಹಾಂ, ಬೀಗ ಬೇಕಾ? ಇವನು ಬೆಳೆಯ, ಅವನು ಕರಿಯ. ಹಾಂ, ಇವರಿಬ್ರು ಕಿತ್ತಾಡ್ಕೊತಾರೆ ಈಗ. ಹಾಂ ಸರಿ, ಆಯ್ತು, ಕಿತ್ತಾಡ್ಕೊಳ್ಳಿ. ಓಕೆ. ಕರೀನಿಗೆ ಐಸ್ ಕ್ರೀಮ್ ಬೇಕಂತೆ. ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮಾ? ಹಾಂ, ಸರಿ, ಐಸ್ ಕ್ರೀಮ್ ಕೊಡಿಸುವ. ಕರೀನಿಗೆ ಒಂದು ಐಸ್ ಕ್ರೀಮ್ ಕೊಡಿ. ಹೇಳಿದೆಯಲ್ಲ ಕರೀನಿಗೆ ಐಸ್ ಕ್ರೀಮ್ ಕೊಡಿ ಅಂತ ಹೇಳಿ. ಸರಿ, ಕೊಡ್ತಾರಲ್ಲ ದೇವರಾಜನ. ಇವಾಗ ಒಂದು ಸಂತೆ ಇದೆ. ಸಂತೆಗೆ ಹೋಗಿ ಸ್ವಲ್ಪ ಕೆಲವೊಂದು ಐಟಮ್ ಬೇಕು, ಹೋಗಿ ತಗೊಬರೋದಿದೆ. ತಗೊಂಡು ಬರ್ತೀನಿ. ಇದು ಬೆಳ್ಳೂರು ಕ್ರಾಸ್ ಸಂತೆ ಬೀದಿ. ಇದು ಸೋಮವಾರ ಇಲ್ಲಿ ಬೆಳ್ಳೂರು ಸಂತೆ ಆಗುತ್ತೆ. ಇಲ್ಲೆಲ್ಲ ಐಟಮ್ ಸಿಗುತ್ತೆ. ಇದು ಬೆಳ್ಳೂರು ಕ್ರಾಸಿಂದ ಒಳಗಡೆ ಹೋಗಬೇಕು. 1.5 ಕಿಲೋಮೀಟ್ರ್ ಆಗುತ್ತೆ. ಒಳಗಡೆ ಬಂದರೆ ನಿಮಗೆ ಸಂತೆ ಬೀದಿ ಸಿಗುತ್ತೆ. ನೋಡಿ, ಇದೆ ಇಲ್ಲೆಲ್ಲ. ಆಲ್ಮೋಸ್ಟ್ ನಾನು ಸ್ವಲ್ಪ ಲೇಟಾಗಿ ಬಂದೆ, ಒಂದು 7:15 ಆಗಿತ್ತು. ಹಾಗಾಗಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೊಂದು ಸ್ವಲ್ಪ ಐಟಮ್ ಬೇಕು, ಸ್ವಲ್ಪ ತಗೊಂಡು ಟಕ ಅಂತ ರಿಟರ್ನ್ ಹೋಗಬೇಕು. ಸಂತೆಗೆಲ್ಲ ಹೋಗಿ ಬಂದೆ. ಅದೇನೋ ವಾಯ್ಸು ನಂದು ಮೈಕ್ ಕನೆಕ್ಟ್ ಆಗಿರಲಿಲ್ಲ, ನಾನು ನೋಡೇ ಇರಲಿಲ್ಲ. ಅದು ಮ್ಯೂಟ್ ಆಗಿಬಿಟ್ಟಿದೆ. ಅದು ಇವಾಗ ಸಂತೆ ಎಲ್ಲ ಆಯಿತು. ಸುಮಾರು ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿದೆ, ಪ್ರೋಗ್ರಾಮ್ ಇದೆ. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ವಿನಯ್ ಜೋಗಿ ಕುಂದಾಪುರ. ಅದನ್ನು ಸಹ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.